ಈಗ ವರ್ಷಗಳು ಹೋಗಿದೆ ಮೇಡಮ್. 2025 ಆಗಿ 26ನೇ ಇಸ್ವಿಲ್ ನಾವಿದ್ದೀವಿ. ಹೊಸ ವರ್ಷದ ಶುಭಾಶಯಗಳು ನಿಮಗೂ ಅಷ್ಟೇ. ಪ್ರತಿ ಶುಭಾಶಯಗಳು ಎಲ್ಲ ನೋಡುವ ವೀಕ್ಷಕರಿಗೆ. ಮೇಡಮ್ ನೋಡಿ ಹಂಗೆ ಇದಾರೆ ಅವರು. ಅದೇ ವಿಶಾಲು ಎಷ್ಟು ವರ್ಷ ಆಯ್ತು ಸೀರಿಯಲ್ ಮುಗ್ದೆ 20 ವರ್ಷ ಆಗ್ತಾ ಬರ್ತದೆ. ನೋಡಿ ಹಂಗೆ ಇದಾರೆ. ಈ ಕಾರ್ಯಕ್ರಮನ ಸ್ಪೆಷಲಿ ಇವತ್ತಿನ ಎಪಿಸೋಡ್ ನ ಪ್ರಯೋಜನೆ ಮಾಡ್ತಿರೋದು ಜನಮನ ಅಂಗಡಿ. ನನ್ ಫೇವ್ರೆಟ್. ಇಡೀ ಜಾರ್ನಲ್ಲಿ ಚಟ್ನಿ ಮಾಡಿದ್ರೆ ಅರ್ಧ ಜಾರ್ ಚಟ್ನಿ ನನಗೆ, ಇನ್ನ ಅರ್ಧ ಜಾರ್ ಚಟ್ನಿ ಇನ್ನೆಲ್ಲರಿಗೂ. ಹಂಚು 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 ಅದನ್ನ ಹೆಂಚು ಅನ್ನೋದ್ಬಿಟ್ಟು ಯಾಕೆ ಹಂಚು ಅನ್ಬೇಕು? ಅದು ಮಂಡ್ಯದವರು. ಮಂಡ್ಯ ಹಂಗೆಲ್ಲ ಏನು, ಮಂಡ್ಯ ಕನ್ನಡ ಬೆಂಗಳೂರು ಕನ್ನಡ ಇಲ್ಲ, ಮಂಡ್ಯದವ್ರ ಹಂಗೆ ಆಕ್ಸೆಂಟ್ ಚೇಂಜ್ ಆಗತ್ತೆ, ಪದ ಚೇಂಜ್ ಆಗಲ್ಲ. ಅಕ್ಷತಾ ಕಿಚನ್ ಬಂದಿದ್ದೀನಿ. ದೋಸೆ ಹಾಗೂ ಚಟ್ನಿ ನಾನೇ ಮಾಡ್ಕೊಂಡು ತಿಂದಿದ್ದೀನಿ. ನನ್ಗೆ ಡಬ್ಬಿಂಗ್ ಇದೆ ನೋಡಿ. ಡಬ್ಬಿಂಗ್ ಲೇಟ್ ಆಗೋದ್ರೆ ನಾನ್ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹಿಂಗ್ ಯಾರು ಎಣ್ಣೆ ಹಾಕ್ತಾರೆ? ಆ ಬಟ್ಲಲ್ಲಿ ಹಾಕಿದ್ದೆ ತಾನೇ ನಾನು. ಸುಮ್ನೆ ಆ ಬಟ್ಲಲ್ಲಿ ಇದ್ದಿದ್ರೆ ಏನಾಗಿರೋದು? ಅದಕ್ಕೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅವ್ರವ್ರು ಅದೇ ಕೆಲಸ ಮಾಡ್ಬೇಕು. ಎಲ್ಲ ಇಂಟರ್ಫಿಯರ್ ಆಗ್ತಿದ್ರೆ ಹಿಂಗೆ ಎಲ್ಲ ಗಬ್ಬೆದೋಗುತ್ತೆ. ಯಾರಾದ್ರೂ ಕೆಟ್ಟ ಕಮೆಂಟ್ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಪ್ಲೇಟ್ 2 ತಿನ್ನೋರೊಬ್ರೆ. ಯಾಕೆಂದ್ರೆ ಬಿಸಿ ಬಿಸಿ ಕಲ್ಲು ಕಾದಾಯ್ತು. ಬಿಸಿ ಬಿಸಿ ದೋಸೆ ಹಾಕಿ ಅವರಿಗೆ ಬಡಿಸ್ತೀನಿ, ತಿನ್ನೋರೊಬ್ರೆ. ಆದ್ರೂ 2 ಪ್ಲೇಟ್ ಇದೆ. ಯಾಕೆ ಅಂದ್ರೆ ಆ ವ್ಯಕ್ತಿ ಇವತ್ತು ಅಕ್ಷತಾ ಕಿಚನ್ಗೆ ಬರ್ತಿರುವಂತಹ ವಿಶೇಷ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗೆ ಒಬ್ರೇ ತಿನ್ನಕ್ಕೆ ಆಗಲ್ಲ. ಅವ್ರಿಗೆ ಒಬ್ರು ತಿಂತಿದಾರೆ ಅಂದ್ರೆ ಪಕ್ಕದಲ್ಲಿ ಒಬ್ರು ಇರ್ಬೇಕು, ಒಟ್ಟಿಗೆ ತಿನ್ಬೇಕು, ಒಟ್ಟಿಗೆ ಕಾಫಿ ಕುಡಿಬೇಕು, ಒಟ್ಟಿಗೆ ಮಾತಾಡ್ಬೇಕು. ಒಟ್ಟಿನಲ್ಲಿ ಒಟ್ಟಿಗೆ 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 ಅನ್ನೋ ಕಾನ್ಸೆಪ್ಟ್ಗೆ ಅವರು ಲೀಡರ್ ಅಂತ ನಾನು ಹೇಳ್ತೀನಿ. ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು, ಒಟ್ಟಿಗೆ ಬದುಕ್ಬೇಕು ಅಂತ ಸ್ನೇಹಮಯ ಹೃದಯ ಉಳ್ಳುವಂತಹ ಕಲಾವಿದೆ, ಕಂಠದಾನ ಕಲಾವಿದೆ, ನಟಿ, ಅಭಿನೇತ್ರಿ, ಮಹಾನಟಿ. ಸೆನ್ಸ್ ಆಫ್ ಹ್ಯೂಮರ್ನ ಹರಿದು ಕುಡಿದ್ಬಿಟ್ಟಿದ್ದಾರೆ. ಇವಾಗ ನಾ ಮಾತಾಡ್ತಾ ನಾನು ಅಡ್ಗೆ ಮನೇಲಿ ನೋಡ್ಬೇಕು, ಈ ದೋಸೆಗೆ ಚಟ್ನಿ, ಖಾರ, ಪಲ್ಯ, ಸಿಹಿ ಎಲ್ಲ ಇದೆಯಲ್ಲ, ಆ ತರ ವಿಷಯಗಳನ್ನ ಕೇಳ್ಬೇಕು ಅಂತ ನಾನ್ ಕಾಯ್ತಿದ್ದೀನಿ. ಆದ್ರೆ ಜಾಸ್ತಿ ಯಾವ್ದನ್ನ ಅವ್ರು ಆರಿಸ್ಕೊಂತಾರೆ ಅಂತ ನನಗೂ ಗೊತ್ತಿಲ್ಲ. ನಾನಿವತ್ತು ಬರಮಾಡ್ಕೊಳ್ತಿರುವಂತಹ ವ್ಯಕ್ತಿ ಹಲವಾರು ಶತಮಾನಗಳಿಂದ, ಹಲವಾರು ದಶಕಗಳಿಂದ ನಮ್ಮ ಕನ್ನಡ ಕಿರುತೆರೆ, ಹಿರಿತೆರೆಯಲ್ಲಿ ಮಿಂಚಿದಂತಹ ನಟಿ ಸುನೇತ್ರಾ ಪಂಡಿತ್. ಸುನೇತ್ರಾ ಪಂಡಿತ್ ಮೇಡಮ್. ಎಸ್, ನಮ್ಮ ವಿಶಾಲು. ವಿಶಾಲು ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಸಿಲ್ಲಿಲಲ್ಲಿ ಅಲ್ವಾ? ಆ ವಿಶಾಲು, ನಾನು ವಿಶಾಲು ನೋಡ್ತಿದ್ನಲ್ಲ ಸಿಲ್ಲಿಲಲ್ಲಿ, ಅವಾಗ ಹೆಂಗಿದ್ರು ಈಗ್ಲೂ ಹಂಗೆ ಇದ್ದಾರೆ. ನಂಬಿಕೆ ಇಲ್ಲ ಅಲ್ಲ? ತೋರಿಸ್ಲಾ ಅವ್ರನ್ನ ಕರೆದು? ಮೇಡಮ್, ಅಕ್ಷತಾ ಕಿಚನ್ಗೆ ಸ್ವಾಗತ. ಎಸ್, ಹಾಯ್. ನಮ್ಮ ದೇಸಿ ಕಿಚನ್ಗೆ ದೇಸಿ ಪ್ರತಿಭೆ ಸುನೇತ್ರಾ ಪಂಡಿತ್. ನಟಿ ಅಂತ ಹೇಳಿದೆ ಅಲ್ಲ, ರಂಗಕರ್ಮಿ ಕೂಡ ಹೌದು. ರಂಗಕರ್ಮಿನೇ ಮೊದಲು. ಅದಕ್ಕೆ ಇಷ್ಟ ಆಗೋದು. ರಂಗಭೂಮಿನ ತುಂಬಾ ಪ್ರೀತಿಸ್ತಾರೆ. ಅಲ್ಲದೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕೂಡ ಹೌದು. ನಿಮ್ಗೆ ಸುನೇತ್ರಾ ಪಂಡಿತ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡ್ಬೇಕು ಅನ್ಸಿದ್ರೆ ಇವ್ರು ಬರ್ತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೆ, ನೀವು ಇವ್ರನ್ನ ಕರ್ಸ್ಕೋಬಹುದು. ಮೇಡಮ್, ಥ್ಯಾಂಕ್ ಯು. ಹೇಗಿದ್ದೀರಾ? 1 ಗ್ರಾಮು ಕಮ್ಮಿ ಆಗಿಲ್ಲ, ಹಾಗೆ ಇದೀನಿ. ವಿಶಾಲು, ತುಂಬಾ ಕಷ್ಟಪಡ್ತಾ ಇದೀನಿ, ಆದ್ರೂ ಕಮ್ಮಿ ಆಗ್ತಾ ಇಲ್ಲ. ಅಷ್ಟೇ ದಪ್ಪಕ್ಕೆ, ಅಷ್ಟೇ ಗುಡ್ಡಕ್ಕೆ, ಅಷ್ಟೇ ಚೆನ್ನಾಗಿದ್ದೀನಿ. ನೀವ್ ಹಿಂಗಿರೋದೇ ಎಲ್ಲರಿಗೂ ಬೇಕಾಗಿರೋದು. ಎಲ್ಲವೂ ಇಷ್ಟ, ಹೌದು, ಆದ್ರೆ ಆರೋಗ್ಯ ಕೇಳ್ಬೇಕಲ್ಲ. ಆರೋಗ್ಯವಾಗಿದ್ದೀರಾ? ಎಸ್ ಮೇಡಮ್ ಅಂತ ಹೇಳಿ ನಿಮ್ಮ ಸಿಲ್ಲಿಲಲ್ಲಿ ನೀವು ಮೇಡಮ್ ಅನ್ನೋದೇ ಒಂದು ಮೇಡಮ್. ಇದೊಂದ್ಸಲ ಮೇಡಮ್ ಮೇಡಮ್ ನೋಡಿ ಹಂಗೆ ಇದಾರೆ ಅವರು. ಅದೇ ವಿಶಾಲು. ಎಷ್ಟು ವರ್ಷ ಆಯ್ತು ಸೀರಿಯಲ್ ಮುಗ್ದೆ 20 ವರ್ಷ ಆಗ್ತಾ ಬರ್ತದೆ. ನೋಡಿ ಹಂಗೆ ಇದಾರೆ. 2006 ಮೇಲೆ ಶುರು ಆಗಿದ್ದು. ಈ 26 ಬಂದ್ರೆ 20 ಇಯರ್ಸ್ ಕಂಪ್ಲೀಟ್ ಆಗತ್ತೆ. ನಾನು ಸೀರಿಯಲ್ ಫ್ಯಾನ್. ನಾನು ನಿಮ್ ಫ್ಯಾನ್. ನಾನು ನಿಮ್ ಫ್ಯಾನ್. ಒಬ್ರಿಗೊಬ್ರು ಕಳ್ಬಿಡೋಣ, ಅಷ್ಟೇ. ಊಟ ಮಾಡೋಣ. ಸರಿಯಾಗಿ ಸಂಜೆ ಟೈಮು ದೋಸೆ ತಿನ್ನಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮನ ಸ್ಪೆಷಲಿ ಇವತ್ತಿನ ಎಪಿಸೋಡ್ ನ ಪ್ರಯೋಜನೆ ಮಾಡ್ತಿರೋದು ಜನಮನ ಅಂಗಡಿ. ನನ್ ಫೇವ್ರೆಟ್. ನಮ್ಮ ಅಂಗಡಿ ಇವಾಗ ನಾವ್ ಹಾಕಿರೋದು ಒಂದು ಆರ್ನಮೆಂಟ್ಸ್ ಮತ್ತೆ ಇದು ಏನೇ ಬೇಕು ಅಂದ್ರು ನನ್ನ ಕೆಳಗಡೆ ಲಿಂಕ್. ನಾನು ಅಷ್ಟೇ ಜನಮನಲ್ಲಿ ಸಾಕಷ್ಟು ಪರ್ಚೇಸ್ ಮಾಡಿದೀನಿ. ನನ್ ಫೇವ್ರೆಟ್ ಬಿಕಾಸ್ ನಾನು ಈ ತರ ಜಂಕ್ಸ್ ಎಲ್ಲ ಹಾಕೋದು ಜಾಸ್ತಿ.
ಸ್ವಲ್ಪ ಡಿಫ್ರೆಂಟ್ ಆಗಿರೋ ಆರ್ನಮೆಂಟ್ಸ್ ಹಾಕ್ತೀನಿ. ಅದೆಲ್ಲ ಜನಮನಲ್ಲಿ ನನಗೆ ಇಷ್ಟ ಆಗೋ ತರ ಅಕ್ಷತಾ ಪಾಂಡವಪುರ ಅವ್ರು ಡಿಸೈನ್ ಮಾಡಿದ್ದಾರೆ. ಸೊ ನಾನಂತೂ ಕಾಯಂ ಗಿರಾಕಿ, ನಮ್ಮ ಗ್ರಾಹಕರು. ಓಕೆ ಮೇಡಮ್, ಶುರು ಮಾಡೋಣ. ಎಸ್. ಹಂಚು ಕಾದಿದೆ. ಹಂಚ ಅಥವಾ ಹೆಂಚ? ಹಂಚು ಪಾಂಡವಪುರದ ಕಡೆ, ನಮ್ಮ ಮಂಡ್ಯದ ಕಡೆ ಅದು ಆಕ್ಚುಲಿ ಹೆಂಚೆ. ಆ, ಹಂಚು ಹಂಚು ಅದೇ ಹಂಚು ಅದನ್ನ ಹೆಂಚು ಅನ್ನೋದ್ಬಿಟ್ಟು ಯಾಕೆ ಹಂಚು ಅನ್ಬೇಕು? ಅದು ಮಂಡ್ಯದವರು ಮಂಡ್ಯ ಹಂಗೆಲ್ಲ ಏನು, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಇಲ್ಲ, ಮಂಡ್ಯದವ್ರ ಹಂಗೆ ಆಕ್ಸೆಂಟ್ ಚೇಂಜ್ ಆಗತ್ತೆ, ಪದ ಚೇಂಜ್ ಆಗಲ್ಲ. ಅಲ್ಲ, ಇರ್ಬೋದು, ನಾವ್ ಹಂಗ್ ಚೇಂಜ್ ಮಾಡ್ಬಿಡ್ತೀವಿ. ಮಾಡಬಾರ್ದು. ಮೇಲ್ಗಡೆ ಹಂಚಾಕ್ತಿವಿ ಗೊತ್ತಾ, ಅದಕ್ಕೂ ಅದು ಹೆಂಚೆ. ಹೆಂಚೆ ಅಲ್ವಾ, ನಾವ್ ಅದಕ್ಕೂ ಹಂಚ್ ಅಂತೀವಿ. ಕಾದ ಹೆಂಚು ಅದಕ್ಕೂ ಹಂಚ್ ಅಂತೀವಿ, ಇದಕ್ಕೂ ಹಂಚ್ ಅಂತೀವಿ. ಎರಡೂ ಕಲ್ಲದೆ. ಅದಕ್ಕೆ ಅದು ಏನದು ಮಣ್ಣಿನ ಹೆಂಚು, ಇದು ಕಬ್ಬಿಣದ ಹೆಂಚು. ಹಂಚು ಕಾದಿದೆ. ವೆರಿ ಗುಡ್. ಆಮೇಲೆ ಹೋಗ್ತಾ ಹೋಗ್ತಾ ನೀವು ಬರ್ಕೊಳ್ಳಿ, ಯಾವ್ಯಾವ್ದು ಮಂಡ್ಯದ ಕನ್ನಡದಲ್ಲಿ ಇದೇನು ಆಯ್ತು ಹೇಳ್ಬಿಡಿ ಮೇಡಮ್. ಇದೇನು, ಏನ್ ಹೇಳ್ತೀರಾ ಇದಕ್ಕೆ? ಹೋಗಿ ಮಾಡ, ನೀವು ಬೆಂಗಳೂರು ಹಿಟ್ಟು ಇನ್ನೂ ಇದೆ, ಹೇಳಿ. ಸಾಂಬಾರ ಏನು ಮೇಡಮ್? ಇದು ದೋಸೆ ಹಿಟ್ಟು ಅಂತೀವಿ ನಾವು. ಇದು ನೀವು ಹುಟ್ಟು ಬೆಳೆದಿರೋದಲ್ಲ ಬೆಂಗಳೂರೇ ಅಲ್ಲ? ಹೌದೌದೌದು. ನಾವು ನನ್ನ ಪ್ರಕಾರ ಹಿಟ್ಟೆ ಇದು. ಹುಳಿ ಹಿಟ್ಟ? ಸಂಪ್ಳ. ಇಲ್ಲ ಇಲ್ಲ, ನಾವು ಇದು ಇದೆ ಸಂಪ್ಳ ಅಂತ, ಆದ್ರೆ ಮಾತಾಡೋ ಒಂದು ಇದ್ರಲ್ಲಿ ಹಿಟ್ಟಾಗ್ಬಿಟ್ಟಿದೆ ಅಲ್ವಾ. ಇದು ಸಂಪಣ ಕರಿಯೋದು, ಇದು ನಿಜವಾಗ್ಲೂ ಸಂಪಣನೆ. ನಾವು ಮಂಡ್ಯದವ್ರು ಸಂಪಳ ಅಂತೀವಿ. ಅದೇ ಕೊಲೋಕಿಯಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗೆ ಇನ್ನು ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಸಿಗುತ್ತೆ ನೋಡಿ ನಿಮ್ಗೆ ಮಂಡ್ಯದ ಜಲಕ್ಕೂ ಮಾತಲ್ಲಿ. ಮೊದಲನೇ ದೋಸೆ ಮೇಡಮ್, ಮೊದಲನೇ ದೋಸೆ ಹಾಕುವಾಗ ನಿಮ್ದು ಏನಾದ್ರು ಎಮೋಷನ್ಸ್ ಇರುತ್ತಾ? ನನ್ಗೆ ಯಾವ ಎಮೋಷನ್ ಇರಲ್ಲ, ನಂಗೆ ಅರ್ಜೆನ್ಸಿ ಇರುತ್ತೆ. ಹೆಂಗೋ ಹಾಕೋಗ್ಬಿಡ. ಅಲ್ಲ ಹೆಂಗೋ ಅಲ್ಲ, ಇಷ್ಟು ವರ್ಷ ಅಡುಗೆ ಮಾಡಿದ್ಮೇಲೆ ಹೆಂಗೋ ಬರುತ್ತಾ, ಚೆನ್ನಾಗೇ ಬರುತ್ತೆ. ಬಟ್ ಎಲ್ಲ ಯೋಚನೆ ಮಾಡ್ಕೊಂಡು ದೋಸೆ ಹಾಕುವಷ್ಟು ಟೈಮ್ ಇರಲ್ಲ. ದೋಸೆ ಹಾಕ್ತಾ ಹಾಕ್ತಾ ನನ್ಗೆ ಇನ್ನೇನೇನ್ ಕೆಲಸ ಆಗ್ಬೇಕು, ಆ ಚಟ್ನಿ ಹಾಕ್ಬೇಕು, ಅಲ್ಲ ಅಡ್ಗೆ ಆಗ್ಬೇಕು, ಇಲ್ಲಿ ಕುಕ್ಕರ್ ಇಡ್ಬೇಕು, 28 ಹೊಡ್ತಾ ಇರುತ್ತೆ. ಸೊ ಎಮೋಷನ್ಗೆಲ್ಲ ಜಾಗ ಇಲ್ಲ. ಅಲ್ಲಲ್ಲ ದೇವ್ರೆ, ಚೆನ್ನಾಗ್ ಬರ್ಲಪ್ಪ ಇವತ್ತು, ಚೆನ್ನಾಗಿ ತಿನ್ಬೇಕಷ್ಟೇ. ಹಂಗೆಲ್ಲ ಹೇಳ್ಕೊಳಲ್ಲ ಒಂದ್ಸಲ ಮನ್ಸಲ್ಲಿ. ದೇವ್ರಾಣಿ ಹೇಳ್ಕೊಳಲ್ಲ. ಫಸ್ಟ್ ದೋಸೆ ಕಾಗೆಗೂ ಹಾಕಲ್ಲ. ಸದ್ಯ ತಟ್ಟೆಗೆ ಹೋದ್ರೆ ಸಾಕು, ನನ್ಗೆ ಕಾಗೆಗಲ್ಲ. ನಮ್ ಮನೆ ದೋಸೆ ನಮ್ ತಟ್ಟೆಗೆ ಹೋದ್ರೆ, ತಟ್ಟೆಗೆ ಹೋಗಿ ಅವ್ರ ಹೊಟ್ಟೆಗೆ ಹೋದ್ರೆ ಸಾಕು. ಈ ಕುಟುಂಬದಲ್ಲಿ ಫಸ್ಟ್ ನೀನ್ ಬಂದು ಸ್ಟವ್ ಹಚ್ಬೇಕು, ನೀನ್ ಬಂದು ಹೆಂಚಿಗೆ ದೋಸೆ ಹಾಕ್ಬೇಕು ಅನ್ನೋದೆಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲ ನನ್ಗಿದೆ. ತಿಂಡಿ ಆಗ್ಬೇಕು ಅಷ್ಟೇ ಟೈಮ್ ಸರಿಯಾಗಿ, ಗ್ಯಾಸ್ಟ್ರಿಕ್ ಆಗದೆ ಇರಂಗ್ ತಿಂಡಿ ತಿನ್ಬೇಕು. ಬಟ್ ನನ್ಗೆ ಇದೆಯಲ್ಲ ಅದು ಎಮೋಷನ್. ಅದೃಷ್ಟ ದೇವತೆ, ದಶಕಗಳಿಂದ ಕನ್ನಡ ರಂಗಭೂಮಿ ಸಿನಿಮಾ ಕ್ಷೇತ್ರನ ಎಲ್ಲೋ ತಗೊಂಡೋಗ್ಬಿಟ್ಟಿದೀರಾ. ಎಲ್ಲೋ ಹೋಗೋದಕ್ ನೀವುಗಳು ಕಾರಣನೇ. ಹೌದು ಹೌದು. ನೀವೊಂದ್ಸಲ ನಮ್ಮ ಹೆಂಚಿಗೆ ಸಂಪಣನ ಬಿಟ್ಟು ಒಂದು ದೋಸೆ ಆಕಾರಕ್ಕೆ ತಿರುವಿ ಮೊದಲು ಭಗವಂತನಿಗೆ ಇಟ್ಟು ಅರ್ಪಿಸಿದರೆ ನನಗೆ ಅಕ್ಷತಾ ಕಿಚನ್ಗೆ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ದಂಗೆ. ಸೊ ನಿಮ್ಗೆ ಆ ಧೈರ್ಯ ಇದೆಯಾ? ಆದ್ರೆ ಒಂದ್ ಕಂಡೀಷನ್ ಹೇಳಿ, ಫುಲ್ ಪರ್ಫಾರ್ಮೆನ್ಸ್ ಆಗ್ಬೇಕು. ಏನ್ ಪರ್ಫಾರ್ಮೆನ್ಸ್? ಸೀರೆ ಕಟ್ಟೆನ ಏನೋ ಮಾಡಿ ಯಾವ್ದೋ ಒಂದ್ ನಾಟಕ ಡೈಲಾಗ್, ಸಿನಿಮಾ ಡೈಲಾಗ್ ಹಾಕ್ತಾ ಅದನ್ನ ಇದ್ ಮಾಡಿ ಮುಚ್ಚೋವರೆಗೂ, ಅಲ್ಲಿವರೆಗೂ ನೀವ್ ಹೇಳೋ ಇದರಿಂದ ಹಿಡಿದು ಮುಚ್ಚೋವರೆಗೂ ನಂಗೆ ಅದ್ ಬೇಕು. ಓಕೆ, ಏನ್ ಡೈಲಾಗ್ ಬೇಕಾ? ಹಾ, ನೀವು ಇಂಪ್ರೂವೈಸ್ ಮಾಡಿ, ಪರವಾಗಿಲ್ಲ. ಸೊ ಇಂಪ್ರೂವೈಸ್ ಅಥವಾ ಸ್ಪಾಂಟೇನಿಯಸ್ ಆಗಿ? ಓಕೆ, ಸೊ ಅಲ್ಲಿಗೆ ಬರ್ಲಾ ನಾನು? ಎಸ್. ಬೇಗ ಬೇಗ ಮಾತ್ರೆ ತಗೊಂಡು ಸ್ವಲ್ಪ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಹೆಂಗಸ್ರ ಜೀವನ ಅಂತ. ಯಾರು ಸರಿಯಾಗಿ ಮಾತ್ರೆ ತಗೊಳ್ಳಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ಅದು ಇದು ಅಂತ ಬಡ್ಕೊಂತಾ ಇರ್ತಾರೆ. ಬಿಡ್ಸದ ಆಯ್ತಾ? ಬೇಗ ತಗೊಂಬನ್ನಿ ಆ ತರಕಾರಿನ, ಕುಕ್ಕರ್ ಇಡ್ಬೇಕು. ನನ್ಗೆ ಡಬ್ಬಿಂಗ್ ಇದೆ ನೋಡಿ, ಡಬ್ಬಿಂಗ್ ಲೇಟ್ ಆಗೋದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಲ್ಲ ನಾನೇನ್ ಮಾಡ್ತೀನಿ ಅಲ್ಲ, ಅವ್ರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಪಂಡಿತ್ ಬೇಗ. ಅಯ್ಯೋ ಬ್ರಷ್ ಎಣ್ಣೆಯಲ್ಲಿ ನಾನು ಅದಕ್ಕೆ 1000 ಸತಿ ಬಡ್ಕೋತೀನಿ, ನನ್ನ ಅಡಿಗೆ ಮನೇಲಿ ಯಾರು ಬರ್ಬೇಡಿ, ಯಾರು ಮುಟ್ಬೇಡಿ, ಯಾರು ಏನು ಮಾಡ್ಬೇಡಿ ಅಂತ. ಯಾಕಂದ್ರೆ ನಾವು ನಮ್ಗೆ ಹೆಂಗ್ ಬೇಕೋ ಹಂಗೆ ಇಟ್ಕೊಂಡಿರ್ತೀವಿ. ಆಮೇಲೆ ಬಂದು ಅಲ್ಲಿ ಇಲ್ಲಿ ಇಟ್ಬಿಟ್ಟು ನಮ್ ಪ್ರಾಣ ತೆಗಿತಾರೆ ಬೆಳಗ್ಗೆ. ಹಿಂಗ್ ಯಾರು ಎಣ್ಣೆ ಹಾಕ್ತಾರೆ? ಆ ಬಟ್ಲಲ್ಲಿ ಹಾಕಿದ್ದೆ ತಾನೇ ನಾನು. ಸುಮ್ನೆ ಆ ಬಟ್ಲಲ್ಲಿ ಇದ್ದಿದ್ರೆ ಏನಾಗಿರೋದು? ಅದಕ್ಕೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅವ್ರವ್ರು ಅದೇ ಕೆಲಸ ಮಾಡ್ಬೇಕು. ಎಲ್ಲ ಇಂಟರ್ಫಿಯರ್ ಆಗ್ತಿದ್ರೆ ಹಿಂಗೆ ಎಲ್ಲ ಗಬ್ಬೆದೋಗುತ್ತೆ.
ಮುಚ್ಚಲು ಇಲ್ವಾ ನಾನು? ಬೆಳಗ್ಗೆ ಎಲ್ಲಾ ಕೆಲಸ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ಮಾತ್ರೆ ತಗೊಂಡ್ರ ಎಲ್ಲಾರು? ಹಾ, ಅಲ್ಲಿ ಇಟ್ಟಿದೀನಿ ನೋಡಿ, ಆ ಶೆಲ್ಫ್ ಪಕ್ಕದಲ್ಲಿ ಕಣ್ಣ ಏನದು ಬಟನ್ನ. ಶೃಂಗಾರ ರಸ, ಶೃಂಗಾರ ರಸ ಬರ್ಲಿ ಮೇಡಮ್ ಈಗ. ಮಾತು ದೋಸೆ ಎಷ್ಟು ತೆಳ್ಳಗಿದೆ ಅಂದ್ರೆ ನಿಮ್ ಹೆಂಡತಿ ಅಷ್ಟಂತೂ ಅಲ್ಲ, ಆದ್ರೆ ಅದಕ್ಕಿಂತ ತೆಳ್ಳಗಿತ್ತು. ಕರುಣ, ಅಯ್ಯೋ ದೋಸೆಗೆ ನಿನ್ ನೋಡಿದ್ರೆ ನನ್ಗೆ ಹೊಟ್ಟೆ ಹೊರತು ಹೋಗ್ತಾ ಇದೆ. ಹೇಗೆ ಹೆಂಚ ಮೇಲೆ ಬೆಂದು 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 ಹೋಗ್ತಾ ಇದೀಯ. ಅದ್ಭುತ. ಯಾರೀ ಇದು? ಬಾಟಲ್ ಅಲ್ಲಿ ಎಣ್ಣೆ ಇಟ್ಬಿಟ್ಟು ಯಾರಾದ್ರೂ ಎಣ್ಣೆ ಹಾಕ್ತಾರ? ಖಂಡಿತ ಇಲ್ಲ. ಎಣ್ಣೆ ಹಾಕೋದು ಒಂದು ಕ್ರಿಯೆ. ಬಿಭತ್ಸ. ಯಾವ ಬೇಕಿದು? ಯಾರಿಗ್ ಬೇಕು? ತಟ್ಟೆ ಇದೆಯಾ ನಿಮ್ಮ ಮನೇಲಿ? ತಟ್ಟೆ ಕೊಡಿ. ಹಾಸ್ಯ. ವೇರ್ ಇಸ್ ತಟ್ಟೆ? ಓ ಎಸ್, ಈಗ ಕಳಿಸ್ತಿ ನಮ್ಮ ಮಜಾ. ಎಲ್ಲರೂ ಸಾಮಾನ್ಯವಾಗಿ ರೌದ್ರ. ಚಟ್ನಿ 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 ಬೆಳಗ್ಗೆ ಚಟ್ನಿ ರುಬ್ಬೋದು ಎಷ್ಟ್ ಕಷ್ಟ ಅಂತ ನಿಮ್ಗಳಿಗೆ ಏನ್ ಗೊತ್ತು? ಹಳೆ ಕಾಲದ ಹೆಂಗಸರು ಅದ್ ಹೇಗೆ ರುಬ್ಬಿ ಗಿಬ್ಬಿ ಎಲ್ಲಾ ಮಾಡ್ತಾ ಇದ್ರು. ಆಫ್ ಓ, ನೀವು 2025 ಹೆಂಗಸ್ರು? ಹಳೆ ಕಾಲದ ನಾವು 25 ವರ್ಷದಿಂದ ನಾವೇನ್ ರುಬ್ತಾ ಕೂತಿದ್ವಿ ಅನ್ಕೊಂಡ್ರ? ಮತ್ತೆ? ರುಬ್ತಾ ಕೂತಿದ್ರೆ 600 ಸಿನಿಮಾ ಡಬ್ಬಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ಅದಕ್ಕೆ ಪಂಡಿ ಸ್ವಲ್ಪ ರುಬ್ತಾ ಇರೋದು. ಮಿಕ್ಸಿ, ಗ್ರೈಂಡರು ಇವೆಲ್ಲ ಇದ್ರೇನೆ ಕೆಲ್ಸ ಆಗೋದು. ಶಾಂತ. ಉಸಿರನ್ನ ಒಳಗಡೆ ಇಟ್ಕೊಂಡು ಉಸಿರನ್ನ ಹೊರಗಡೆ ಬಿಟ್ಟು ನಿಧಾನವಾಗಿ ದೋಸೆಯನ್ನ ನಮ್ಮ ಬಾಯಿ ಒಳಗಡೆ ಹೇಗೆ ಚಂದ್ರೆ ಗ್ಯಾಸ್ಟ್ರೈಟಿಸ್ ಎಲ್ಲ ಹೋಗುತ್ತೆ. ನಿಮ್ ಹೊಟ್ಟೆ ತಣ್ಣಗಾಗತ್ತೆ. ಹೊಟ್ಟೆ ತುಂಬಿದ್ರೆ ಕೆಲ್ಸನೂ ಚೆನ್ನಾಗಾಗತ್ತೆ. ಹಂಗೆ ಅಕ್ಷತಾ ಕಿಚನ್ ಸ್ವಾಗತ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತೀನಿ. ಅಕ್ಷತಾ ಕಿಚನ್ ಬಂದಿದ್ದೀರಿ. ದೋಸೆ ಹಾಗೂ ಚಟ್ನಿ ನಾನೇ ಮಾಡ್ಕೊಟ್ಟಿಲ್ಲ. ಆದ್ರೆ ನೀವ್ ಮಾತ್ರ ಅಕ್ಷತಾ ಕಿಚನ್ ನ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದ ಕಮೆಂಟ್ ಮಾಡಿ. ಯಾರಾದ್ರೂ ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ, ಆಯ್ತಾ? ಒಳ್ಳೆ ಕಮೆಂಟ್ ಹಾಕಿ. ಇಷ್ಟ ಇಲ್ಲ ಕಮೆಂಟ್ ಮಾಡ್ಬಿಡಿ, ಸುಮ್ನೆ ಒಂದು ಲೈಕ್ ಬಟನ್ ಒತ್ಬಿಡಿ. ಹುಡುಸ್ಕೊಳ್ಳೋ ನೆಪದಲ್ಲಾದ್ರೂ ಇವ್ರು ನೋಡ್ಬೋದಲ್ಲ ಅಂತ ಕೆಟ್ಟದಾಗ ಕಮೆಂಟ್ ಇಲ್ಲ, ಕೆಟ್ಟ ಕಮೆಂಟ್ ಹಾಕ್ಬಾರ್ದು. ನಂಗೆ ಇಷ್ಟ ಇಲ್ಲ, ಒಳ್ಳೇದಲ್ಲ ಕೆಟ್ಟ ಕಮೆಂಟ್ ಹಾಕೋದು. ಥ್ಯಾಂಕ್ ಯು. ಯಾಕೆ ಒಳ್ಳೇದಲ್ಲ, ಯಾಕೆ ಕೆಟ್ಟ ಕಾಮೆಂಟ್ ಹಾಕೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೀನಿ. ಇವ್ರ ಜೊತೆ ಇನ್ನೊಂದಷ್ಟು ಮಾತಾಡ್ತಾ ಅಕ್ಷತಾ ಕಿಚನ್ಗೆ ಸ್ವಾಗತ. ಗೊತ್ತಾಯ್ತಾ, ನಾನು ಇವತ್ತು ಸುನೇತ್ರಾ ಪಂಡಿತ್ ಅವ್ರನ್ನ ನನ್ನ ಕಿಚನ್ಗೆ ಯಾಕೆ ಕರೆಸ್ತೆ ಅಂದ್ರೆ, ಅವ್ರ ಹತ್ರ ಉಗಿಸ್ಕೊಂಡ್ರೆ ಇವತ್ತು ಅಕ್ಷತಾ ಒಳ್ಳೇದಾಗುತ್ತೆ ಅಂತಿದ್ರು ಯಾರೋ. ಸುಮ್ನೆ ಉಗಿರಿ ಮೇಡಮ್ ಅಂದ್ರೆ ಉಗಿತೀರಾ? ಹಿಂಗ ಏನಾದ್ರು ಕೊಟ್ರೆ ಉಗಿತಾರಲ್ಲ, ಉಗಿದ್ರೆ ಪಾಪ ಎಣ್ಣೆ ಎಲ್ಲ ಬೇಡ ಅಂತ ನಾನು ಕಾಯಿಸು ತುಪ್ಪ ಹಾಕಿಟ್ಟಿದ್ರೆ ಎಣ್ಣೆ ಇಟ್ಟಿಲ್ಲ, ಇದಿಟ್ಟಿಲ್ಲ ಅಂತ ತುಪ್ಪ ಇಟ್ಟಿದೀನಿ ಒಳ್ಳೇದಾಗ್ಲಿ ಅಂತ. ಹಿಂಗೆಲ್ಲ ಹಾಕ್ಬಿಟ್ರು ನಂಗೆ. ಅಂದ್ರೆ ಪಂಡಿತ್ ಸರ್ ಹೇಗಿದ್ದೀರಾ ಸರ್? ಮೇಡಮ್ ತಿನ್ನಿ. ನಿಮ್ಗೆ ನಾನು ದೋಸೆ ಜೊತೆ ಇನ್ನೊಂದು ಮಾತು ಕೇಳ್ಬೇಕೇನಂದ್ರೆ, ಇಲ್ಲಿ ಚಟ್ನಿ ಇಟ್ಟಿದ್ದೀನಿ, ಉಪ್ಸಾರು ಖಾರ ಇದೆ, ಅಂಡ್ ಆಲೂಗಡ್ಡೆ ಪಲ್ಯ, ರಸಾಯನ. ಓಕೆ, ನೀವು ಚಟ್ನಿ ಹಾಕೊಂಡ್ಬಿಟ್ರೆ ಅದು ಇಂಪ್ರೂವೈಸೇಷನ್ಗೆ. ಈಗ ನಾನ್ ನಿಮ್ಗೆ ಹೇಳ್ತೀನಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ ಅಂತ. ಆಕ್ಚುಲಿ ನಿಮ್ ನಂಬ್ತಿರೋಲ್ವೋ, ನಾವು ಹೋಟೆಲ್ ಗಿಲ್ಟಲ್ ಹೋದ್ರೆ ಅಥವಾ ಮನೆಯಲ್ಲೇ, ನಮ್ಮ ಮನೇಲಿ ಹೆಂಗೆ ಅಂದ್ರೆ ಒಂದು ಮಿಕ್ಸಿ ಜಾರ್ ಬರುತ್ತಲ್ಲ, ಅದ್ರ ತುಂಬಾ ಚಟ್ನಿ ಬೇಕು. ನಾವು 5ರಿಂದ 6 ಜನ ಇರ್ತೀವಿ ಯೂಶ್ವಲಿ ತಿಂಡಿಗೆ. ಸೊ ಜಾರ್, ಇಡೀ ಜಾರ್ನಲ್ಲಿ ಚಟ್ನಿ ಮಾಡಿದ್ರೆ ಅರ್ಧ ಜಾರ್ ಚಟ್ನಿ ನನಗೆ, ಅರ್ಧ ಜಾರ್ ಚಟ್ನಿ ಇನ್ನೆಲ್ಲರಿಗೂ. ಚಟ್ನಿ ಪ್ರಿಯರು. ಸೊ ನನ್ನ ಹೋಟೆಲ್ ಅಲ್ಲಿ ಪಂಡಿತ್ ಆರ್ಡರ್ ಮಾಡೋದು 1 ಪ್ಲೇಟ್ ಚಟ್ನಿಗೆ ದೋಸೆ ಹಂಚ್ಕೊಳಕ್ ಕೊಡಿ ಅಂತ. ಸೊ ನನ್ ಒಂದು 10-15 ವೆರೈಟೀಸ್ ಚಟ್ನಿ ಮಾಡ್ತೀನಿ ನಾನೇ. ಓಕೆ, ಎಲ್ಲಾ ತರದ್ ಚಟ್ನಿ ಮಾಡ್ತೀನಿ. ಯಾಕಂದ್ರೆ ನನಗೆ ದೋಸೆಗೆ ಚಟ್ನಿ ಬಿಟ್ರೆ ಬೇರೆ ಏನು ಇಷ್ಟ ಆಗಲ್ಲ. ನಿಮ್ಮನೆ ಚಟ್ನಿ ರುಚಿನೂ ಹಿಂಗಿರುತ್ತೆ? ಹೀಗೆ ಇರುತ್ತೆ. ಕಾಯಿ ಚಟ್ನಿ ಯೂಶಲಿ ಸಾಮಾನ್ಯವಾಗಿ ಕಾಯಿ ಚಟ್ನಿ ಎಲ್ಲ ಒಂದೇ ತರ ಇರುತ್ತೆ. ನಾನು ಎಲ್ಲಾ ವಿಧಾನೂ ಮಾಡ್ತೀನಿ ವಿತೌಟ್ ಕಾಯಿ. ಆಕ್ಚುಲಿ ಕಾಯಿ ಇಲ್ದೇನೆ ನಾನು ಚಟ್ನಿ ಮಾಡೋದು. ಅವಾಗ ಏನ್ ಹಾಕ್ತೀರಾ ಅಂದ್ರೆ ಆಲ್ಟರ್ನೇಟಿವ್ ಶೇಂಗಾನೋ ಅದೇ ಕಡ್ಲೆಕಾಯಿ ಬೀಜ, ಈರುಳ್ಳಿ ಹಾಕ್ತೀನಿ ನಾನು. ಈರುಳ್ಳಿ ಕಡ್ಲೆಕಾಯಿ ಬೀಜ ಹಾಕಿ ಚಟ್ನಿ ಮಾಡಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ತುಂಬಾ ರುಚಿಯಾಗಿದೆ. ಇದನ್ನೆಲ್ಲ ನಾ ಕಡೆ ಸೈಡ್ ಎತ್ತಿಟ್ಟು ಇಲ್ಲ ಕಾಯಿ ಚಟ್ನಿ ಇದೆಯಲ್ಲ
ಆಲೂಗಡ್ಡೆ ಪಲ್ಯ ಹಾಕಿ ಆಲೂಗಡ್ಡೆ ಯಾರಿಗೆ ಪ್ರಿಯ ಅಲ್ಲ. ಅಲ್ಲ ಏನಾದ್ರೂ ಆಗ್ಬೋದು. ಮಾತಾಡ್ತಿದ್ರೆ ಡಾಕ್ಟರ್ ಆಲೂಗಡ್ಡೆ ತಿನ್ಬೇಡಿ ಅಂತಾರೆ, ನಾವು ಅದನ್ನ ಬಿಟ್ಟರೆ ಬೇರೆ ಏನು ತಿನ್ನಲ್ಲ ಅಂತ. ಇಲ್ಲ ನಂಗೆ ಅದ್ ಬೇಡ, ನಂಗೆ ಇಷ್ಟ. ರಸಾಯನ ಸಿಹಿ ಜೊತೆ ನಾನೇ ಸಿಹಿ ಪ್ರಿಯ ಅಲ್ಲ. ಒಂದ್ಸಲಿ ಟ್ರೈ. ಎಸ್ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಬೈದ್ಬಿಟ್ಟು ನಮ್ಮವ್ರಿಗೆ ನಾವು ಬೈಯೋದು, ಬೇರೆಯವ್ರಿಗೆ ಬೈಯಕ್ಕಾಗತ್ತಾ? ಅಲ್ಲ. ಬೇರೆಯವ್ರಿಗೆ ಬೈದ್ರೆ ಹೊಡೆದ್ ಕಳಿಸ್ತಾರ ಅಷ್ಟೇ. ಅದಕ್ಕೆ ಪಂಡಿತ್ ಸರ್ ಜಾಸ್ತಿ ಬೈದ್ವು. ಮೇಡಮ್ ಒಂದೇ ಇನ್ನೊಂದು ದೋಸೆ ನಾನು ನನ್ ಸ್ಟೈಲ್ ಅಲ್ಲಿ ಹಾಕ್ತೀನಿ. ಎಸ್, ಬಹಳ ಚೆನ್ನಾಗಿ ಹಾಕುದ್ರಿ. ಫಸ್ಟ್ ಎಲ್ಲ ಮಧ್ಯೆ ಬಿಟ್ಬಿಟ್ಟು ಸುತ್ತ ತಿರುಗುತ್ತಾರೆ. ನೀವ್ ಒಂಥರ ಹಿಂಗ್ ಸೈಡ್ ಬಿಟ್ಬಿಟ್ಟು ಆಮೇಲೆ ಮಧ್ಯೆ ಹಾಕೋದ್ರಿ. ನಾನ್ ಹಂಗೆ ಹಾಕೋದು. ಹಂಗ ಹಾಕ್ಬಾರ್ದ? ಇಲ್ಲ ಅದಕ್ಕೆ ಯಾವ ಶಾಸ್ತ್ರ ಸಂಪ್ರದಾಯ ಇಲ್ಲ. ನಂಗೆ ಗೊತ್ತಿಲ್ಲ, ನಾನು ಸೈಡ್ ಇಂದ ಮಧ್ಯದಲ್ಲಿ ಬರ್ತೀನಿ. ಯಪ್ಪ ನಂಗೆ ಅದು ಗೊತ್ತಿಲ್ಲ. ನಾನು ಇದುವರೆಗೂ ನೋಡಿರೋರು ಯಾರ್ಯಾರು ದೋಸೆ ಹಾಕ್ತಾರೆ ಎಲ್ಲರೂ ಹಿಂಗ್ ಮಧ್ಯಕ್ ಬಿಟ್ಟು ಆಮೇಲೆ ಮಧ್ಯದಿಂದ ಹೀಗ್ ಬರ್ತಾರೆ. ನಮ್ ಮೇಡಮ್ ಏನ್ ಮಾಡಿದ್ರು ಅಂದ್ರೆ, ನೋಡುದ್ರಿ ಅಲ್ವಾ ನೀವು, ಸೈಡಿಗೆ ಬಿಟ್ಬಿಡ್ತಾರೆ. ಸೈಡಿಗೆ ಬಿಟ್ಟು ಆಮೇಲೆ ನನ್ಗೆ ಆಗಲ್ಲ ಇವಾಗ ಮಧ್ಯಕ್ಕೆ ಬರಲ್ಲ ಕರೆಕ್ಟ್ ಆಗಿ ಅನ್ಕೊಂಡೆ. ಬರುತ್ತೆ, ಬಂತು. ಫಸ್ಟ್ ಕ್ಲಾಸ್ ಬರುತ್ತೆ ನೋಡಿ, ಎಷ್ಟು ಹಳ್ಳಿ ಬಂದಿದೆ. ನನ್ಗೆ ಅಚ್ಚಾ ಫಸ್ಟ್ ಹಿಂಗ್ ಹಾಕ್ಬಿಟ್ಟು ಆಮೇಲೆ ಹಿಂಗ್ ಹೌದು, ಮಧ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ಸುತ್ತ ಮಾಡ್ತಾರ. ಆಮೇಲೆ ನಾನು ಸೈಡ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಮಧ್ಯದಲ್ಲಿ ತಗೊಂಡ್ ಬರ್ತೀನಿ. ನೋಡ್ದೆ ಅದಕ್ಕೆ ನಿಮ್ ಕೈಲ ನಂಗೆ ಗೊತ್ತಿಲ್ಲ. ನಿಮ್ ಬಗ್ಗೆ ಬರೀ ಮಾತುಕತೆಯಲ್ಲಿ ಮಾತಾಡಿದ್ರೆ ಇವೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಆಕ್ಚುಲಿ ನಾನು ಹೆಂಗ್ ಹಾಕ್ದೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ತಲೆ ಕಷ್ಟ ಆಗುತ್ತಲ್ಲ, ಅವಾಗ ತಲೆ ಕಷ್ಟಕ್ಕೆ ಜನ ಉಗಿತಾರಲ್ಲ, ಮೊದ್ಲೇ ಬೈಬೇಡಿ ಅಂದಿದ್ದೀರಾ. ಓಕೆ ವೀಕ್ಷಕರ, ನಾನು ಸುನಿತ್ರು ಪಂಡಿತ್ ಮೇಡಮ್ ಅವರು ಸುನು ಡಾರ್ಲಿ. ಕೆಟ್ಟದಾಗ ಕಾಮೆಂಟ್ ಹಾಕ್ಬೇಡಿ ಅಂತ ಹೇಳಿದ್ರು, ಅದು ಸುಮ್ನೆ ಬಾಯಿ ಮಾತ್ಕೇನು ಹೇಳಿಲ್ಲ. ಅವ್ರು ನಿಜವಾಗ್ಲೂ ಮನುಷ್ಯರು, ಸಂಬಂಧ, ಸ್ನೇಹ ಅಂದ್ರೆ ಒಬ್ರಿಗೊಬ್ರು ಬೈಕೊಂಡು ಕಾಲ್ ಎಳ್ಕೊಂಡು ಟ್ರೋಲ್ ಮಾಡ್ಕೊಂಡಿರ್ಬಾರ್ದು. ಎಲ್ಲ ಚೆನ್ನಾಗಿರ್ಬೇಕು, ನನ್ನ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕು, ನನ್ನ ಜೊತೆ ಇರೋರು ಚೆನ್ನಾಗಿರ್ಬೇಕು, ಈ ಕ್ಷಣ ಚೆನ್ನಾಗಿರ್ಬೇಕು, ನಾಳೆ ದಿನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವ ಒಂದು ಜೀವ. ಸುಂದರವಾದ ಜೀವ. ಅವ್ರು ನೋಡಕ್ಕೆ ನಿಮ್ಗೆ ರೌಡಿ ಬೇಬಿ ಅಂತ ಕಾಣಿಸ್ತಿರ್ಬೋದು, ರೌಡಿ ಬೇಬಿ ಅಲ್ವಾ ನೀವು? ನಾನ್ ಬೇಬಿ ಅಷ್ಟೇ, ಬೇಬಿ ಅಷ್ಟೇ ಆಯ್ತಾ? ಆದ್ರೆ ನಿಜವಾಗ್ಲೂ ಅವ್ರಿಗೆ ಅದೊಂದಿದೆ. ಮೇಡಮ್, ನಿಮ್ಗೆ ಇಲ್ಲಿವರೆಗೂ ಊಟದ ವಿಷಯಕ್ಕೆ ಬೇಕಾಗಿದ್ ಸಿಕ್ಕಿಲ್ಲ ಅಂತ, ಅಥವಾ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಯಾರಿಗಾದ್ರು ಹೊಡೆದಿದ್ದುಂಟ? ಹೊಡ್ದಿಲ್ಲ, ನನ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಂಗೆ ಹಸುವಾಗಿದೆ ಅಂತ. ಸೊ ಯಾವ ಲೆವೆಲ್ ಅಲ್ಲಿ ಅಂದ್ರೆ, ನಾನು ಏನೋ ಸಿಡಾಮಡ ಕಚ್ ಅಂತ ಇರ್ತೀನಿ. ನಮ್ಮಮ್ಮ ಅಡ್ಗೆ ಮನೇಲಿ ತಟ್ಟೆಲ್ಲ ಹಾಕಿಟ್ಟಿದೀನಿ, ಹೋಗ್ತೀನಿ ಅಂತಾರೆ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ, ಏನಾಯ್ತು, ಏನಾದ್ರು ಒಂದ್ ಅಕ್ಷರ ಏನೋ ಎಕ್ಸ್ಟ್ರಾ ಮಾತೇ ಇಲ್ಲ, ಹೋಗಿ ಊಟ ಮಾಡ್ಫಸ್ಟ್ ಅಂತಾರೆ. ದಟ್ ಮೀನ್ಸ್ ಅಷ್ಟ್ ಚೆನ್ನಾಗ್ ಗೊತ್ತು, ನಾನು ಹಂಗ ಊಟ ಹಸಿದ್ರೇನೆ ನಾನು ಹಂಗೆ ಒಳ್ಳೆ ಹುಚ್ಚಿತ್ರ ಆಡ್ತೀನಿ ಅಂತ ಎಲ್ಲರಿಗೂ ಗೊತ್ತು ನಮ್ಮ ಮನೇಲಿ. ಸೊ ಇವಾಗ ಅದು ಜಗತ್ತು ಪ್ರಖ್ಯಾತ ಆಗೋಗಿದೆ. ನನ್ಗೆ ಹೊಟ್ಟೆ ಹಸಿದ್ರೆ ನನ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗೋಗ್ತೀನಿ ನಾನು. ಈಗ ಹೊಟ್ಟೆ ಏನ್ ಹೇಳ್ತಿದೆ ಅಷ್ಟಿದ್ಯಾ, ಅದ್ರಲ್ಲಿ ಸ್ವಲ್ಪ ತಿನ್ಕೊಂಡು? ಇಲ್ಲ, ನನ್ಗೇನ್ ಹೊಟ್ಟೆ ಹಸ್ದಿಲ್ಲ. ಈ ತರ ಕ್ರಿಸ್ಪಿ ಆಗಿದ್ರೆ ಇಲ್ಲ, ನನ್ಗೆ ಎರಡು ಕಡೆ ಬೆಂದಿರ್ಬೇಕು. ಅದನ್ನ ನನ್ಗೆ ಹಾಕಿ ಪರವಾಗಿಲ್ಲ. ಇಲ್ಲ ಕಾಂಪ್ರೋ ಆಗ್ಲೇಬಾರ್ದು. ಬೇಡ, ಇಟ್ಸ್ ಫೈನ್, ದಿಸ್ ಇಸ್ ಫೈನ್. ಎರಡು ಕಡೆ ಅಂದ್ರೆ ಉಲ್ಟಾ ಸೀದಾ ಎಲ್ಲ ಬೇಯಿಸಬೇಕು. ಸೆಟ್ ದೋಸೆ ಅಷ್ಟು ಇಷ್ಟ ಆಗಲ್ಲ. ಸೆಟ್ ದೋಸೆ ತಿನ್ನೋದೇ ಇಲ್ಲ ನಾನು. ಪಂಡಿತ್ ಸರ್ ದೋಸೆ ಹಾಕ್ತಾರ ಮನೇಲಿ? ಹಾಕ್ತಾರೆ. ನನ್ಗೇನ್ ಗೊತ್ತಾ, ಚಕ ಅಂತ ತಿರ್ಸಾಕ್ಬೇಕು. ಸೊ ಅದಕ್ಕೆ ಯಾರಿಗೂ ಏನೋ ಮಾಡಕ್ ಬಿಡಲ್ಲ, ಎಲ್ಲ ನಾ ಮಾಡ್ಬಿಟ್ಟು ಎಲ್ಲ ಫಿನಿಶ್ ಮಾಡಿ ಹೊಟ್ಟೋಗಿರ್ತೀನಿ. ಹೌದು. ಎಷ್ಟು ಒಂದು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿ ಎಲ್ಲ ತೊಳೆದು ಬೆಳಗ್ಗೆ ವಾಪಸ್ ನೀವು ಹೋಗ್ಲಿಕ್ಕೆ ಕೆಲ್ಸಕ್ಕೆ ಡ್ಯೂರೇಷನ್ ಎಷ್ಟು ಹಿಡಿಬೋದು ಮನೇಲಿ? ನಾನು ಏನ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಡಿಪೆಂಡ್ಸ್. ಇವಾಗ ನಾನು ಏನು ಕೆಲಸ ಇಲ್ಲ ಅಂದ್ರೆ ಎಲಾಬ್ರೇಟೆಡ್ ಅಡಿಗೆಗಳು ಮಾಡ್ತೀನಿ, ಸ್ವಲ್ಪ ಟೈಮ್ ತಗೊಳ್ಳೋರು. ಎಲಾಬ್ರೇಟೆಡ್ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಟಿಡಿಯಸ್ ಆಗಿರೋದು. ಈಗ ನಾನು ಬೆಳಗ್ಗೆ ಹೋಗ್ಬೇಕು ಅಂತಿದ್ರೆ ಅದ್ರ ಪ್ರಕಾರ ಪ್ಲಾನ್ ಮಾಡಿರ್ತೀನಿ. ಸೊ ದೋಸೆ ಹಿಟ್ಟೆಲ್ಲ ಇಟ್ಬಿಟ್ರೆ ಯಾರ್ಯಾರು ಬೇಕೋ ಯಾವಾಗ ಹೋಗ್ಬೇಕೋ ಅವ್ರವ್ರು ಹಾಕೊಂಡು ತಿಂತಾರೆ. ಚಟ್ನಿ ಅಂತೂ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ, ಎಲ್ಲ ರೆಡಿ ಇರುತ್ತೆ. ಚಟ್ನಿ, ಪಲ್ಯ, ಅಥವಾ ನಮ್ಮನೇಲಿ ಚಟ್ನಿ ಪುಡಿಗಳಿರುತ್ತೆ. ನಮ್ಮಲ್ಲಿ 24/7 365 days 5 ತರ ಚಟ್ನಿ ಪುಡಿ ಇರುತ್ತೆ. ಸೊ ಯಾರಿಗೂ ಚಟ್ನಿನೇ ಬೇಕು, ನಾನು ಒಬ್ಳನ್ ಬಿಟ್ರೆ ಯಾರಿಗೂ ಚಟ್ನಿ ಬೇಕು ಅಂತಾನೆ ಇಲ್ಲ, ನನಗೋಸ್ಕರನೇ ಮಾಡ್ಕೊಳ್ಳೋದು ಚಟ್ನಿ. ಸೊ ಎಲ್ಲಾ ಚಟ್ನಿ ಪುಡಿ ಜೊತೆ ತಿಂತಾರೆ, ಎಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿದ್ದಾರೆ. ಅಡಿಗೆನೂ ಅಷ್ಟೇ. ನೀವು ಫ್ಲೆಕ್ಸಿಬಲ್ ಮಾಡ್ಕೊಂಡ್ಬಿಟ್ಟಿರ್ತೀರ? ಗೊತ್ತಿಲ್ಲ, ಇರ್ಬಹುದೇನೋ, ನಾ ಮಾಡ್ಕೊಂಡ್ಬಿಟ್ಟಿರಬಹುದು ಅಂತಾನು ಹೇಳ್ಬಹುದು. ಬಟ್ ನನ್ಗೆ ಅಡ್ಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಇಲ್ಲ. ನಂಗೆ ಫಟ್ ಅಂತ ಆಗ್ಬಿಡ್ಬೇಕು ಎಲ್ಲ. ನನ್ನ ರೆಸಿಪೀಸ್ ಎಲ್ಲ ನೀವ್ ನೋಡಿದ್ರೆ ಎಲ್ಲ 10 ನಿಮಿಷ ಆಗೋ ರೆಸಿಪೀಸ್.
ಯಾವ್ಯಾವ್ದು ಮೇಡಮ್ 10 ನಿಮಿಷದಲ್ಲಿ ಆಗೋ ಏನ್ ರೆಸಿಪಿಗಳು? ಬೇಕು ನಿಮ್ಗೆ ಹೇಳಿ. ಪಲಾವ್ 10 ನಿಮಿಷದಲ್ಲಿ ಮಾಡ್ತೀನಿ ನಾನು. ಹೌದಾ? ಅದಕ್ಕಿಂತ TDS ಇನ್ಯಾವ್ದು ಇರುತ್ತೆ? ಇಡ್ಲಿ ಇಲ್ಲ ಇಡ್ಲಿ ರವೆ ಇಡ್ಲಿ ಅಂತೂ ನಾನು ರೆಡಿಮೇಡ್ ತರದೇ ಇಲ್ಲ, ನಾನೇ ಮಾಡ್ತೀನಿ ರವೆ ಇಡ್ಲಿ. ಓಕೆ. ಬೆಸ್ಟ್ ಎಲ್ಲ ಓಟ್ಸ್ ಇಡ್ಲಿ ಮಾಡ್ತೀನಿ ನಾನು. ಅಕ್ಕಿ ರೊಟ್ಟಿ ಎಷ್ಟು ನಿಮಿಷದಲ್ಲಿ ಮಾಡ್ತೀರಾ? ಅಕ್ಕಿ ರೊಟ್ಟಿ ಅಂತೂ ಹಿಟ್ಟಿದ್ರೆ 5 ನಿಮಿಷನೂ ಆಗಲ್ಲ ನಿಮ್ಗೆ. ಅಕ್ಕಿ ಇಟ್ಟಿದ್ರೆ? ಅಕ್ಕಿ ಹಿಟ್ಟು ನಾವು ಮಾಡಿದ್ರೆ, ಅಕ್ಕಿ ಹಿಟ್ಟು ಮನೇಲಿ ಹಿಟ್ಟಿದ್ರೆ ಹಾ. ನನ್ಗೆ ಆಮೇಲೆ ನಂದು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಏನಿದೆಯೋ ಅದ್ರಲ್ಲಿ ಮಾಡ್ತೀನಿ. ಅಯ್ಯೋ ಇದಿಲ್ಲ ಅದಿಲ್ಲ ಅಂತ ಕಂಪ್ಲೇಂಟ್ ಮಾಡಲ್ಲ. ಏನಿದೆಯೋ ಅದರಲ್ಲಿ ಐ ಮೇಕ್ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ಅ ಗುಡ್ ಫುಡ್. ರಾಗಿ ಮುದ್ದೆ? ರಾಗಿ ಮುದ್ದೆ ತುಂಬಾ ಅಪರೂಪ ನಾನು ಮಾಡೋದು. ಮಾಡಿದ್ರೆ ಎಷ್ಟು 10 ನಿಮಿಷಕ್ಕೆಲ್ಲ ಮಾಡಕ್ ಆಗಲ್ಲ? ಆಗತ್ತೆ, ನನ್ಗಾಗತ್ತೆ. ಒಂದ್ 10-15 ನಿಮಿಷದಲ್ಲಂತೂ ನಂದೆಲ್ಲ ರೆಡಿ ಆಗ್ಬಿಟ್ರೆ. 1-2 ಮುದ್ದೆನಾ? ನಮ್ಮಲ್ಲಿ 5 ಜನ ಇದೀವಿ, 5 ಮುದ್ದೆ ಮಾಡ್ತೀವಿ. 5 ಮುದ್ದೆ 10 ನಿಮಿಷದಲ್ಲಿ ಹೆಂಗಾಗುತ್ತೆ ಮೇಡಮ್? ನೀವು ಕುದಿಬೇಕು ನೀರ್, ಅದನ್ನೇ 5-10 ನಿಮಿಷ ಕುದಿಸ್ಬೇಕು. 10 ನಿಮಿಷ 15 ನಿಮಿಷದಲ್ಲಿ ಅದೆಲ್ಲ ಆಗೋಗತ್ತೆ. ಒಂದ್ ಉಂಡೆ ಕಟ್ಟೋದು ಎಷ್ಟು ಕಟ್ಟದಾಗ ಯಾವಾಗ್ಲೂ ಗಂಟು ಬಂದಿಲ್ವಾ? ಬಂದಿಲ್ಲ ಅಂತಿಲ್ಲ, ಬಂದಿದೆ. ಐ ಆಮ್ ನಾಟ್ ಅ ಸಾರಿ ಮೇಡಮ್, ಸಾರಿ, ಅದು ಗಂಟು ಅನ್ಬಾರ್ದು, ಮಾಡ್ತೀವಿ. ಗೋಡಂಬಿ ದ್ರಾಕ್ಷಿ ಸಿಕ್ತಾ ಅನ್ಬೇಕು. ಓ ಹಂಗ. ಎಲ್ಲಾ ದ್ರಾಕ್ಷಿ ಎಲ್ಲಾ ಗೋಡಂಬಿನೂ ಸಿಕ್ಕಿದೆ. ಅದೇ ಪ್ರೊಸೀಜರ್ ಅಂದ್ರೆ ಕಲಿತಾ ಇವಾಗ ಬೆಟರ್ ಆಗಿ ಮಾಡ್ತೀನಿ. ಓಕೆ. ಇದೇನ್ ಮೇಡಮ್? ನಾನ್ ಹಿಟ್ಟು ಅಂತಾನೆ ಹೇಳೋದು. ದೋಸೆ ಹಿಟ್ಟು. ಸಂಪಣ ಸಂಪ್ಳ. ಮಂಡ್ಯದ ಭಾಷೆ ಮಾತಾಡ್ತಿರಲ್ಲ ಮೇಡಮ್ ನೀವು? ನಾಟಕದಲ್ಲೆಲ್ಲ ಮಾತಾಡ್ತೀವಲ್ಲ. ನಾಟಕದಲ್ಲಿ ಮಾತಾಡ್ತೀವಿ. ಯಾವ್ದು ನಾಟಕದಲ್ಲಿ ಮಂಡ್ಯ ಭಾಷೆ ಮಾಡಿದಿರ ನೀವು? ಎಷ್ಟೋ ನಾಟಕ ಇದೆ ಅಯ್ಯಪ್ಪ, ಇವಾಗ ಹೇಳ್ತಾ ಕುತ್ಕೊಂಡ್ರೆ 30 ವರ್ಷದ ಕತೆ ಹೇಳ್ಬೇಕು ನಾವು. ಆಯ್ತು, ಹಂಗಿದ್ರೆ ಮಂಡ್ಯ ಭಾಷೆಲಿ ಈ ಚಟ್ನಿ, ಈ ಪಲ್ಯ, ಅದು ಉಪ್ಪು ಸಪ್ಪೆಗಳ ಬಗ್ಗೆ ತಿಂತ ಹೇಳಿ. ಓ ನನ್ಗೆ ಬಹುಶಃ ಅಷ್ಟು ಪರ್ಟಿಕ್ಯುಲರ್ ಮಂಡ್ಯ ಭಾಷೆ ಬರಲ್ಲ ನನ್ಗೆ. ರೂರಲ್ ಅಂತ ಹೇಳ್ಬೋದು, ರೂರಲ್ ಭಾಷೆಲಿ. ದೋಸೆ ಚಟ್ನಿ ಐತಲ್ಲ, ಸಖತ್ತಾಗೈತೆ, ತುಂಬಾ ಚೆನ್ನಾಗೈತೆ. ಬಾಯಲ್ಲಿ ಹಾಕೊಂಡ್ರೆ ಹಂಗೆ ಗುಡುಮ್ ಅಂತ ಒಳಕ್ ಹೋಯ್ತದೆ. ಅದಕ್ಕೂ ಮೀರಿ ಇನ್ನೇನ್ ಮಾತಾಡೋದು. ಆಯ್ತು, ಹಂಗಿರೋ ಕೆಲಸ ಮಾಡೋಣ. ಈಗ ನಾನು ಬೆಂಗಳೂರಿಗಳಲ್ಲ ಅಥವಾ ಕನ್ನಡ ಮಾತಾಡೋಳಲ್ಲ. ದೋಸೆ ಯಾರೋ ಕೊಡ್ಸ್ಬಿಟ್ಟಿದ್ದಾರೆ, ನಾನು ತಿಂತಾ ಇದ್ದೀನಿ. ಇವಾಗ ನೀವು ಕನ್ನಡದ ಮೇಲೆ ಪ್ರೀತಿ ಇರೋರು ನೀವು, ನನಗೆ ಗೊತ್ತು, ಕನ್ನಡ ಅಭಿಮಾನಿ. ಒಂದು ಹೋಟೆಲ್ಗೆ ಹೋಗಿರ್ತೀರಿ, ಈಗ ನಾನು ಅವಳು, ನೀವೇ ಒಂದು ಇಂಪ್ರೂವೈಸ್ ಮಾಡೋಣ. What is this? This is a pancake. You know pancake? That's a pan and that's a cake and that's a pudding. It's looking like a dirty. No, you eat it. It'll be very nice. You put it in your stomach. You'll get muscles like you. Yes. Then I don't want. No, I'm talking about muscles, not fat. You are healthy. Yes. Because of this. Yes, because of good food eating. Good food eating. This is what is this? This is grated coconut with green chilies. Coconut. Tender coconut only not for dry. drink. No. You just eat it. You just mix it with your pancakes. This is grated coconut with lovely essence of green chilies. Are you sure? And coriander. Green chili. Yes, and you eat. You'll not even know it's a green chili. Eat it. It's a blend of coriander leaves. Are you sure? I'm very sure. And just chew it 32 times. Because we have 32 teeth. So eat it properly because the digestion happens I here. lost 4 teeth. Then do it 29 times. I lost all teeth. It's all artificial. Then you grind it and drink it. Because the entire digestion happens here, not inside. So you have to chew your food very properly, eat it, and you'll be very healthy. And yes, ma'am, you are right. This is not a dirty, delicious. It is very delicious. And thank you. Very healthy. Thank you for convinced me To eat. Thank you so much, ma'am. Abba. ಫಸ್ಟ್ ಟೈಮ್ ಮೇಡಮ್ ನಾವು ಅಕ್ಷತಾ ಕಿಚನ್ ಅಲ್ಲಿ ಇಷ್ಟು ಇಂಗ್ಲಿಷ್ ಮಾತಾಡಿರೋದು. ನಮ್ದು ರೂಲ್ಸ್ ಏನ್ ಗೊತ್ತಾ, ಶುದ್ಧನೂ ಇಲ್ಲ, ಕನ್ನಡದಲ್ಲಿ ಮಾತಾಡ್ಬೇಕು ಅಷ್ಟೇ. ನೀವ್ ಯಾವ ಭಾಷೆ ಕೇಳಿ ನಾನು ಎಲ್ಲಾನು ಶುದ್ಧವಾಗೇ ಮಾತಾಡ. ಆದ್ರೆ ಯಾರೋ ಒಬ್ಳು ಹೊರಗಡೆಯಿಂದ ಬಂದು ದೋಸೆನ ಹಿಂಗೆ ಈ ತರ ಮಾತಾಡ್ತಿದ್ದಾಳೆ ಅಂದ್ರೆ ನೀವು ಅವಳಿಗೆ ಕನ್ವಿನ್ಸ್ ಮಾಡಕ್ಕೆ ಇದೇ ಭಾಷೆ ಇಂಗ್ಲಿಷ್ ನ ಉಪಯೋಗ ಮಾಡ್ತೀನಿ. ಇಲ್ಲ ಏನು ನೀನು ಕನ್ನಡ ಅಂದ್ರೆ ಅವಳು ಹೋಗಿ ಅಂತಾಳೆ. ನಾವ್ ಹೆಂಗೋ ಎದುರುಗಡೆ ಇರೋ ಹಂಗೆ. ಅದು ನನಗ್ ಬೇಕಾಗಿದ್ದು ಆಕ್ಚುಲಿ. ಯು ಕಾಂಟ್. ನಿಮ್ಗೆ ಈ ತರ ಕ್ರಿಸ್ಪಿ ಇಷ್ಟನಾ? ಇಲ್ಲ ನಂಗೆ ಇಷ್ಟ ಆಗಲ್ವಾ? ಅಂದ್ರೆ
ದೋಸೆ ತರ ಇರ್ಬೇಕು. ದಿಸ್ ಇಸ್ ಲೈಕ್ ಹಪ್ಪಳ. ಕೊಡಿ. ಐ ಲವ್ ದಟ್ ಕ್ರಿಸ್ಪಿ. ನೋ, ಇಟ್ಸ್ ಓಕೆ, ಐ ಇಟ್. ಹಪ್ಪಳ. ಅಯ್ಯೋ, ನಿಮ್ ಮನೇಲಿ ಎಲ್ಲಾರ್ಗುನು ಇದು ಯಾರಿಗೂ ಈ ತರ ಇಷ್ಟ ಆಗಲ್ಲ, ಒಬ್ಬೊಬ್ರು ಒಂದೊಂದ್ ತರ ಎಲ್ಲ ನಮ್ಮನೇಲಿ ಯಾರು ಏನ್ ತಟ್ಟೆಲಿ ಹಾಕೊಡ್ತಾರೋ ತಿಂತಾರೆ. ದೇ ವಿಲ್ ನಾಟ್ ಕಮೆಂಟ್. ಮೇಡಮ್, ಈಗ ಹಿಂಗೆ ಮಾಡ್ತಾ ಮಾಡ್ತಾ ನಾನು ಈ ಕಲ್ಲಿ ಹಿಂಗ್ ತಿಂದೆ, ಇವಾಗ ಮತ್ತೆ ಹಾಕ್ಬೇಕು ಹೆಂಚಿಗೆ, ಆಯ್ತಾ? ಹೆಂಚ್ಲಾಯ್ತು ಅವೆಲ್ಲ ಇಲ್ವಾ? ಅಂಟಿಲ್ ನಮ್ದು ಹೈಜಿನಿಕ್ ಆಗಿದ್ರೆ ಇಟ್ಸ್ ಓಕೆ. ಯೂಶಲಿ ಏನಾಗೋದು ಗೊತ್ತಾ, ನಾವ್ ಮನೆಯವ್ರಾದ್ರೆ ಹಂಗ ಅನ್ಸಲ್ಲ. ಯಾರೋ ಬಂದಾಗ ಆತರ ಮಾಡಿದಾಗ ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಮಾಡದೇ ಇರೋದು ವಾಸಿ. ನೀವು ಮನೆಯವ್ರಿಗೂ ಮಾಡದೇ ಇರೋದು ಬೆಟ್ರು. ಯಾಕಂದ್ರೆ ನಾವ್ ಏನು ವಾಡಿಕೆ ಆಗತ್ತೋ ಅದೇ ನಮ್ಗೆ ಅಭ್ಯಾಸ ಆದ ಬೇರೆ ಕೊಡೋ ಆಟೋಮೆಟಿಕ್ ಆಗ್ಬಿಡುತ್ತೆ. ನಾವೇನ್ ಅಭ್ಯಾಸ ಆಗಿರುತ್ತೋ ನಮ್ ನಾಲೆಡ್ಜ್ ಇಲ್ದೆ ಅದ್ ಮಾಡ್ಬಿಡ್ತೀವಿ ನಾವು. ನಿಮ್ ಮನೆಯಲ್ಲಿ ಮಡಿ ಮೈಲ್ಗೆ ಅನ್ನೋದೆಲ್ಲ ಮಡಿ ಮೈಲ್ಗೆ ಅನ್ನೋದು ಹೈಜಿನ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಹೈಜಿನಿಕ್ ಆಗಿರ್ಬೇಕು. ಹಂಗಂತ ಮಡಿ ಮೈಲ್ಗೆ ಅಂದ್ರೆ ಮಡಿ ಅನ್ನೋದೇ ಒಂದು ಹೈಜಿನ್. ಡಬ್ಬದ ಬೇಳೆ ಒಳಗಡೆ 100 ಹುಳಗಳಿದ್ರು ಪರವಾಗಿಲ್ಲ, ನೋ ನೋ ನೋ, ಇದು ನೀವು ಕೈ ತೊಳ್ಕೊಂಡ್ಬಿಡ್ಬೇಕು, ಇದು ಅದು ನಾನ್ ಸೆನ್ಸ್. ಅದು ಬುದ್ಧಿ ಇಲ್ದೇ ಇರೋ ಮಾಡೋ ಕೆಲಸ. ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಮಡಿ ಅಂದ್ರೆ ಏನೋ ಏನೋ ಎಲ್ಲ ಏನೋ ಮುಟ್ ಬಂದಿರ್ತೀವಿ. ಈಗ ಕೋವಿಡ್ ಅಲ್ಲಿ ಎಷ್ಟು ನಾವು ಮಡಿ ಮಾಡ್ತಾ ಇದ್ವಿ, ಪ್ರತಿಯೊಬ್ರು ಮಡಿಯಲ್ಲೇ ಇದ್ರು ಅವತ್ತು. ದಟ್ ಇಸ್ ಓನ್ಲಿ ಮಡಿ, ಇನ್ನೇನು ಅಲ್ಲ. ಹೌದು. ಮನೆಯಲ್ಲಿ ನಾವು ಹೆಂಗೆ ಅಭ್ಯಾಸ ಆಗಿರುತ್ತಲ್ಲ ಅದನ್ನ ಹೊರಗಡೆನೂ ಹಂಗೆ ಡಿಪಿಕ್ಟ್ ಆಗ್ಬಿಡತ್ತೆ. ಸೊ ಅದಕ್ಕೆ ಹೇಳೋದು ಮನೆಯ ಮೊದಲ ಪಾಠಶಾಲೆ ಅಂತ. ಮನೆಯಲ್ಲೇ ಕಲಿಬೇಕು ನೀವು ಹೆಂಗ್ ಮಾಡ್ಬೇಕು ಅನ್ನೋದನ್ನ. ಸೊ ಅದಕ್ಕೆ ಎಂಜಿಲ್ ಮಾಡ್ಬೇಡಿ. ಹಳೆ ಕಾಲದವರಲ್ಲಿ ಏನಕ್ಕೆ ಹೇಳ್ತಿದ್ರು ಎಂಜಿಲ್ ಕೈಯಲ್ಲಿ ಮುಟ್ಬೇಡಿ, ಎಲ್ರಿಗೂ ಇಷ್ಟ ಆಗಲ್ಲ. ಆಮೇಲೆ ಅದು ಇಟ್ ಇಸ್ ನಾಟ್ ದ ವೇ ಟು ಡೂ ಇಟ್. ಹಾ, ಕರೆಕ್ಟ್. ಪದ್ಧತಿ ಅಲ್ಲ. ಸೊ ಮಾಡಬಾರ್ದು. ಪದ್ಧತಿ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಅಕ್ಷತಾ ಕಿಚನ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಫ್ರೇಮ್ ನೋಡಿ ಮಾಡಾಯ್ತು. ಅದು ಆಫ್ ಮಾಡಿದ್ಮೇಲೆ ಒಂದ್ ಹಾಕಿರೋದು, ಅದು ಇದ್ದದ್ದು ಸ್ಪೆಷಾಲಿಟಿ. ಹೌದು, ನಾನು ಹಾಕ್ತೀನಿ. ನನ್ನ ಅದೆಲ್ಲ ಆದ್ಮೇಲೆ ಟೀಗೆ ಇಟ್ಬಿಡ್ತೀನಿ ಅದ್ರ ಮೇಲೆ. ಹೌದಾ? ಇದ್ರ ಮೇಲೆನೆ ಬಿಸಿ ಅಂದ್ರೆ ಟೀ ಆಗೋಗಿರೋ ಟೀ ಬಗ್ಗೆ ಬಿಸಿ ಮಾಡ್ಕೊಳಕ್ಕೆ ಇಡ್ತೀನಿ. ನಾನು ಕಾಳು ಹಾಕ್ತೀನಿ, ಅಂದ್ರೆ ಉದ್ದು ಕಡ್ಲೆಬೇಳೆ. ನಂಗೆ ಇದು ತಿಂಡಿ ಜೊತೆ ನಾನು ಯೂಶ್ಲಿ ಟೀ ಬೇಕಾ? ಟೀ ಅಲ್ಲ, ಅದಕ್ಕೆ ಅವಾಗ ಅಲ್ಲಿ ಇಟ್ಬಿಟ್ಟು ಈಗ ನಿಮ್ ಟೀ ಮಾಡ್ತೀನಿ ನಾನು. ಬೇಡ ನಂಗೆ ಬೇಡ. ನಾನ್ ಬೆಳಗ್ಗೆ ಹೊತ್ತು ನಾನು ಟೀ ಜೊತೆಲೆ ಕುಡಿಯೋದು ತಿಂಡಿ. ಸುನು ಡಾರ್ಲಿಂಗ್. ಎಸ್. ನಿಮ್ ಮನೆಯವ್ರು ನಿಮ್ಮನ್ನ ಏನಂತ ಕರೀತಾರೆ? ಸುನು. ಮಗಳು ಆಕ್ಚುಲಿ ಅಮ್ಮ ಅಂತಾಳೆ. ಅಮ್ಮನೇ ಯೂಶ್ಲಿ ಅಮ್ಮ ಅಂತಾಳೆ. ತುಂಬಾ ಮುದ್ದು ಕೊರ್ಕೊಂಡ್ ಬಂದ್ರೆ ಅಮ್ಮಿ ಅಂತಾಳೆ. ಇನ್ನೂ ಸ್ವಲ್ಪ ಇದು ಆದ್ರೆ ಮುನ್ನಿ ಅಂತಾಳೆ. ಸಿಟ್ಟು ಬಂದ್ರೆ ಸುನೇತ್ರ ಪಂಡಿತ್ ಅಂತಾಳೆ. ಹಲೋ ಮಿಸ್ ಸುನೇತ್ರ ಪಂಡಿತ್ ಅಂತನಾ? ಅಂಡ್ ಕಂಗ್ರಾಟ್ಸ್ ಸರ್ಗೆ 2020 ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ತಲೆದಂಡ ಸಿನಿಮಾಕ್ಕೆ. ಮತ್ ಸಿನಿಮಾನು ಚೆನ್ನಾಗಿದೆ. ಹಸಿರು ಕಾಡು ಸರ್, ಮತ್ತೆ ಸರ್ ಕೂಡ ನಟ ಭಯಂಕರ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಒಂದು ಸುಧಾರಾಣಿ ಅವ್ರ ಜೊತೆ ಒಂದು ಅರಗೇಣಿನಲ್ಲಿ ಮಾಡಿರೋದು ಇದೆಯಲ್ಲ, ಎಪ್ಪನ್ ಕಂಡ್ರೆ ನಂಗೆ ಹೋಗಲ್ಲ ಅಂತ. ನಂಗೆ ಚಿಕ್ಕ ವಯಸ್ಸಿಂದ ಅದು ನಾವ್ ಚಿಕ್ಕವರಲ್ಲ ನೋಡಿದಾಗ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ನಿಮ್ ಗಂಡ ಅಂತ ಎಕ್ಸ್ಕ್ಯೂಸ್ ಅಷ್ಟೇ. ನೀವು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡ್ರೆ ನನ್ನ ನೋಡಿ ನೀವ್ ಯಾರು ಅಂತ ಕೇಳ್ತೀರಿ. ಇಲ್ಲ, ಹೌದು. ಯಾಕೆಂದ್ರೆ ಅವರು ಆ ಪಾತ್ರನ ಹಂಗ್ ಮಾಡಿದ್ರು. ಅಷ್ಟು ಮನ್ಸಿಗೆ ನಮ್ಗೆ ಆ ಹೆಣ್ಮಕ್ಳಿಗೆ ಹೆಂಗ್ ಮಾಡ್ಬಿಟ್ರು, ಅವಳಿಗೆ ಹೆಂಗ್ ಮಾಡ್ಬಾರ್ದಿತ್ತು ಅವನು ಅನ್ನೋದು. ಪಕ್ಕಾ ವಿಲನ್ ಅಂದ್ರೆ ಪಕ್ಕಾ ವಿಲನ್, ಹಂಗಾಗ್ಬಿಟ್ಟು. ಆಮೇಲೆ ಅದ್ ನಿಮ್ಗಿಂತ ಅವ್ರು ನಿಮ್ಗಿಂತನೂ ತುಂಬಾ ಸ್ವೀಟ್, ತುಂಬಾ ಸಾಫ್ಟ್, ತುಂಬಾ ಅಂದ್ರೆ ಅಳೆದು ತೂಗಿ ಮಾತಾಡ್ತಾರೆ. ಸುಮ್ನೆ ಹಂಗೆ ಹ್ಯಾತ್ರ ಪಾತ್ರ ಮಾತಾಡೋದು ಅಂತರ ಮಾತಾಡಲ್ಲ. ನೀವು 100 ಮಾತು ಮಾತಾಡಿದ್ರೆ ಅವ್ರು ಎಷ್ಟು ಮಾತು ಮಾತಾಡ್ತಾರೆ? 100 ಮಾತಾಡಿದ್ರೆ ಅವ್ರೊಂದು 10 ಮಾತಾಡ್ಬೋದು ಅಷ್ಟೇ. ಮಕ್ಕಳು ಡಿಪೆಂಡ್ಸ್ ಯಾರ ಹತ್ರ ಮಾತಾಡ್ತಿದ್ದಾಳೆ ಅನ್ನೋದ್ರೆ. ತುಂಬಾ ಕ್ಲೋಸ್ ಸರ್ಕಲ್ ಇದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಇಲ್ಲಾಂದ್ರೆ ಸ್ವಲ್ಪ ಅಪ್ಪಂತರ ಕಮ್ಮಿ ಮಾತಾಡೋದು. ಓಕೆ, ನೀವು ಒಬ್ರು ಇದ್ರೆ ಎಲ್ಲಾರ್ದು ಸೇರಿಸಿ ನಾನೇ ಮಾತಾಡ್ತೀನಿ. ಇವ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲಾರ್ದು ನಿಮ್ ಕ್ಲೋಸ್ ಫ್ರೆಂಡ್ ಮಾತು ಅಂತ 5 ಜನದ ಹೆಸರು ಹೇಳಿ. 5 ಜನದ ಹೇಳ್ಬಿಟ್ರೆ ನನ್ ಮರ್ಡರ್ ಆಗೋಗತ್ತೆ. 5 ಜನದ ಹೆಸರು ನಾನು ಏನಾರು ಇವಾಗ ತಗೊಂಡ್ಬಿಟ್ರೆ 20 ಜನ ನನ್ಗೆ ಇಟ್ಕೊಂಡ್ ಮರ್ಡರ್ ಮಾಡ್ತಾರೆ. ಆಯ್ತು, 5 ಜನ ಬೇಡ. ಇದು ದೋಸೆ ಜೊತೆ ನೆಂಜಕ್ಕೆ 4 ಇದೆ. 4 ಜನದ ಹೆಸರು ಎಲ್ಲರೂ ನನ್ ಬೆಸ್ಟ್ ಫ್ರೆಂಡ್ಸ್. ಅಕ್ಷತಾ ಪಾಂಡವಪುರ ಇಸ್ ಮೈ ಬೆಸ್ಟ್ ಫ್ರೆಂಡ್. ಎಲ್ಲರೂ ಸಿ ಎವ್ರಿ ಒನ್ ಕ್ಷೇತ್ರದಲ್ಲಿ. ಇನ್ನು ಇಬ್ರು
ಮಂಜು ಭಾಷಿಣಿ ಎಲ್ಲರಿಗೂ ಗೊತ್ತಿರೋ ಜಗತ್ ಪ್ರಖ್ಯಾತ ನನ್ನ ಆತ್ಮೀಯ ಸ್ನೇಹಿತೆ. ನೋಡಿ ಹಿಂಗೆ ಇವಾಗ ಬೇರೆಯವ್ರು ಗೊತ್ತಷ್ಟೇ ನೋಡ್ರೆ ನನ್ನ ಹೆಸರಿಲ್ಲ ಅಂತ. ಇನ್ನೆರಡು ಚೇತನಾ ಅಂತ ನನ್ನ ಹುಡ್ದಾಗಿಂದ ಅವಳು ಫ್ರೆಂಡ್ ಇದ್ದಾಳೆ. ಹುಟ್ಟದಾಗಿ ಒಟ್ಟಿಗೆ ಹುಟ್ಟಿದೀವಿ ನಾವು. ಸೊ ಅವಳು ಮತ್ತೆ ಸವಿ ಅಂತ ಇದ್ದಾಳೆ, ಮತ್ತೆ ರೂಪಾ. ಲಿಸ್ಟ್ ತುಂಬಾ ದೊಡ್ಡದಿದೆ. ಬೇಕಾದ ಜನ ಇದಾರೆ. ನನ್ನ ಕಾಲೇಜ್ ಫ್ರೆಂಡ್ಸ್ ಇದಾರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಇದಾರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದಾರೆ. ಆಮೇಲೆ ನಂದೆಲ್ಲ ಹಂತ ಫ್ರೆಂಡ್ಸ್ ಇದಾರೆ. ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಮೊನ್ನೆನೂ ಸಿಕ್ಕಿದ್ವಿ ನನ್ನ ನಾಟಕಕ್ಕೆ. ಎಲ್ಲರೂ ನನ್ನ ಫ್ರೆಂಡ್ಸ್, ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಬಂದಿದ್ರು. ಸೊ ಫ್ರೆಂಡ್ಸ್ ಮಾತ್ರ ಇಟ್ ಇಸ್ ಲೈಕ್ ಸೆಕ್ಷನ್ಸ್ ಅಲ್ಲಿ ಮಾಡ್ಬೇಕು. ನಾನು ಇವಾಗ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ LKG ಪ್ರೀ ನರ್ಸರಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಮಿಡಲ್ ಸ್ಕೂಲ್ ಒಂದಷ್ಟು ಜನ ಇದ್ದಾರೆ, ಹೈಸ್ಕೂಲ್ ಒಂದಷ್ಟು ಜನ ಇದ್ದಾರೆ, ಕಾಲೇಜ್ ಮೇಟ್ಸ್ ಇದಾರೆ. ಕಾಲೇಜ್ ಮೇಟ್ಸ್ ಕೂಡ ಇನ್ನೂ ಟಚ್ ಅಲ್ಲಿ ಇದಾರೆ. ಆ ಟೀಚರ್ಸ್ ಎಲ್ಲ ಟಚ್ ಅಲ್ಲಿ ಇದಾರೆ. ನೇಚರ್ ಹಂಗೆ ಎಲ್ಲ ಟಚ್ ಅಲ್ಲಿ. ನನ್ನ ನಾಟಕದ ಫ್ರೆಂಡ್ಸ್ ಇದಾರೆ, ಸಿನಿಮಾ ಫ್ರೆಂಡ್ಸ್ ಇದಾರೆ, ಸೀರಿಯಲ್ಸ್ ಫ್ರೆಂಡ್ಸ್ ಇದಾರೆ, ನನ್ನ ಪರ್ಸನಲ್ ಲೈಫ್ ಫ್ರೆಂಡ್ಸ್ ಇದಾರೆ. ಆಮೇಲೆ ಹಿಂಗೆ ಫ್ರೆಂಡ್ ಆಗಿರೋರು ಬೇಕಾದ ಜನ ಇದಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಸಿನಿಮಾ ಹೇಳಂದಲ್ಲ ಸಿನಿಮಾ ಫ್ರೆಂಡ್ಸ್ ಅಂತ. ಅಲ್ಲ, ಅದ್ರಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ? ಡಬ್ಬಿಂಗ್ ಎಲ್ಲರೂ ಸ್ನೇಹಿತರೆ ನನಗೆ. ಇವಾಗ ನೀವ್ ಯಾರಿಗ್ ಡಬ್ ಮಾಡಿರ್ತೀರ ಮೇಡಮ್, ಅವ್ರ ಆಲ್ಮೋಸ್ಟ್ ಎಷ್ಟೊಂದ್ ಜನಕ್ಕೆ ನಟಿಯರು, ದೊಡ್ಡ ಸ್ಟಾರ್ಗಳೇ. ಹೌದು, ಅವರು ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಮಾಡೋದು ಮಾಡಿದ್ದಾರೆ. ಕೆಲವ್ರು ಮಾಡಿದ್ದಾರೆ, ಕೆಲವ್ರು ಮಾಡಿಲ್ಲ. ಅವರು ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಗೊತ್ತಿಲ್ವಲ್ಲ. ಕೆಲವು ಬೇಕಾದ ಜನ, ಎಷ್ಟೊಂದ್ ಜನ ಹೀರೋಯಿನ್ಗಳು ನನ್ನ ಜೊತೆ ಬಂದು ನಿಂತ್ಕೊಂಡು ನಾನು ಡಬ್ಬಿಂಗ್ ಮಾಡೋದ್ ನೋಡೋರು, ಅಥವಾ ಕರೆ ಮಾಡಿ ಸಿನಿಮಾ ತೆರೆ ಮೇಲೆ ಬಂದ್ಮೇಲೆ ನನಗೆ ಕರೆ ಮಾಡಿ ಥ್ಯಾಂಕ್ ಯು ಹೇಳಿದ್ದಾರೆ. ಬೇಕಾದಷ್ಟ ಎಲ್ರು ಆಲ್ಮೋಸ್ಟ್ ಎವ್ರಿಬಡಿ ಯಾರ್ಯಾರು ನಾನು ಡಬ್ ಮಾಡಿದೀನೋ ಎಲ್ರು ಅವ್ರವ್ರ ಅಕ್ನಾಲೆಡ್ಜ್ ನ ಮಾಡಿದ್ದಾರೆ. ನನ್ ಪ್ರಕಾರ ಏನು ಅಂದ್ರೆ, ನೀವ್ ಹೀರೋಯಿನ್ ಅಂತ ಯಾರನ್ನಂತೀರಾ, ಹೀರೋಯಿನಿಗೆ ಕಂಠ ಕೊಟ್ಟಂತಹ ಶಾರೀರ ಅಭಿನಯವನ್ನ ನಿಮ್ಗೆ ಮುಟ್ಟೋಂಗ್ ಮಾಡಿದಂತಹ ತುಂಬಾ ಹೀರೋಯಿನ್ಗಳು ಇವರು ಕೂಡ. ಅಲ್ಲ, ನಾ ಕರೆಕ್ಟ್. ಏನಂದ್ರೆ ನಮ್ ಮುಖ ಕಾಣಿಸಲ್ಲ ಅಷ್ಟೇ, ನಮ್ ಧ್ವನಿ ಕೇಳಿಸ್ತಾ ಇರ್ತಾರೆ. ನಾನು ಒಂದು ಆಕ್ಟ್ರೆಸ್ ಆಗಿದ್ರಿಂದ ನನ್ಗೆ ಬಹುಶಃ ಅದು ಈಸಿ ಆಯ್ತು ಡಬ್ಬಿಂಗ್ ಮಾಡೋದು. ಮೋಸ್ಟ್ಲಿ ಅದ್ರಲ್ಲೂ ಥಿಯೇಟರ್ ಬ್ಯಾಕ್ ಗ್ರೌಂಡ್, ಸೀರಿಯಲ್ಸ್ ಸೀರಿಯಲ್ ಹೀರೋಯಿನ್ ಆಗಿದ್ದೆ ನಾನು. ಇಲ್ಲಿಗೆ ಬಂದ ಮೇಲೆ, ಡಬ್ಬಿಂಗ್ ಬಂದ್ಮೇಲೆ ಸ್ವಲ್ಪ ನನ್ನ ಆಕ್ಟಿಂಗ್ ಕೆರಿಯರು ಕಮ್ಮಿ ಆಯ್ತು. ತುಂಬಾ 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 ಕಮ್ಮಿ. ಆದ್ರೆ ದುಡ್ಡು ಜಾಸ್ತಿ ಸಿಕ್ತಿತ್ತಲ್ಲ ಅಲ್ಲಿ. ದುಡ್ಡು ನೀವ್ ಆ ದುಡ್ಡೆಲ್ಲ ಕೇಳ್ಬಿಟ್ರೆ ದುಡ್ಡೇ ಬೇಡ ಬಿಡಿ, ಯಾಕೆ ಸುಮ್ನೆ. ಫಸ್ಟ್ ಪೇಮೆಂಟ್ ತಗೊಂಡಾಗ ಎಷ್ಟು ನಿಮ್ಗೆ? 3,000 ರೂಪಾಯಿ ಕೊಟ್ಟಿದ್ರು. ಫಸ್ಟ್ ಪೇಮೆಂಟ್ ಓವರ್ ಆಲ್ ಅರ್ಧ ಕೊಡ್ತಾರ ಪರ್ ಡೇ ಅಥವಾ ಒಂದ್ ಸಿನಿಮಾ ಅಂತ ಲೆಕ್ಕ. ನೀವ್ ಒಂದಿನಾದ್ರೂ ಮಾಡಿ, 3 ದಿನಾನಾದ್ರೂ ಮಾಡಿ, ಒಂದ್ ವಾರನಾದ್ರೂ ಮಾಡಿ, ಅದ್ ನಿಮ್ ಪ್ರಾಬ್ಲಮ್ ಆಯ್ತು. ಅವಾಗ ನಿಮ್ಗೆ 3,000 ಕೊಟ್ಟಿದ್ರಲ್ವಾ? ಬೋರಾಗಿತ್ತು. ಅದು ಇಡೀ ತಿಂಗಳು ಆರಾಮಾಗಿ ಎಲ್ಲ ಸಂಸಾರ ಫುಲ್ ತಿಂಗಳು ನಡೆಸ್ಬೋದಿತ್ತು. ಎಲ್ಲ ಮೊಸರು, ತರಕಾರಿ ಇಡೀ ತಿಂಗಳು ನಡೆಸ್ಬೋದಾಗಿತ್ತು. ಓಕೆ. ಅಲ್ಲ, ಹೈಯೆಸ್ಟ್ ಪೇಮೆಂಟ್ ನೀವ್ ಯಾವ್ದಕ್ಕೆ ಯಾವಾಗ ತಗೊಂಡಿದ್ರಿ? ಇತ್ತೀಚೆಗೆ ಮಿಥುನಂ ಅಂತ ಒಂದು ಲಕ್ಷ್ಮಿ ಮೇಡಮ್ ಡಬ್ ಮಾಡಿದೆ. ಅದಕ್ಕೆ 25,000 ರೂಪೀಸ್ ಕೊಟ್ಟಿದ್ರು. ಇವಾಗ 25,000 ಅಲ್ಲಿ ನೀವು ಅಡಿಗೆ ಮನೆಗೆ ಏನೇನ್ ತಗೊಂಡು ಹೋಗ್ಬೋದು? ಎಲ್ಲ ಬೇಕಾದಷ್ಟು ಮಾಡ್ಬೋದು. ಬಟ್ 3,000 ಏನ್ ಬರಲ್ಲ. ಇಡೀ ಇದು ಒಂದ್ ತಿಂಗಳು ಸಂಸಾರ ಮಾಡ್ಬೋದು. 3,000 ರೂಪಾಯಿ ಆಗಲ್ಲ. 3,000 ರೂಪಾಯಿ ಖಂಡಿತ ಆಗಲ್ಲ. ಬಿಕಾಸ್ 30 ವರ್ಷ ಆಗಿದೆ ಅಲ್ಲಿಗೂ ಇಲ್ಲಿಗೂ. ಸೊ ಡೆಫಿನೆಟ್ಲಿ ಆಗಲ್ಲ. ಈಗ ವರ್ಷಗಳು ಹೋಗಿದೆ ಮೇಡಮ್. 2025 ಆಗಿ 26ನೇ ಇಸ್ವಿಲ್ ನಾವಿದ್ದೀವಿ. ಹೊಸ ವರ್ಷದ ಶುಭಾಶಯಗಳು ನಿಮಗೂ ಅಷ್ಟೇ. ಪ್ರತಿ ಶುಭಾಶಯಗಳು ಎಲ್ಲ ನೋಡುವ ವೀಕ್ಷಕರಿಗೆ, ಚಿತ್ರ ಪ್ರೇಮಿಗಳಿಗೆ, ನಮ್ಮನ್ನ ಪ್ರೀತಿಸೋರಿಗೆ ಎಲ್ರಿಗೂ ಈ ವರ್ಷ ಸುಖಮಯವಾಗಿರಿ. ಈ ವರ್ಷ ಏನು, ಯಾವಾಗ್ಲೂ ಸುಖವಾಗಿರಿ, ಸಂತೋಷವಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಏನೇ ಚಿಂತೆ ಬಂದ್ರು ಏನೋ ಮನುಷ್ಯನ್ ಬರದೆ ಮರಕ್ಕಂತೂ ಬರಲ್ಲ, ಕಷ್ಟ ನಮ್ಗ್ ಬರುತ್ತೆ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಜೀವನ. 1993 ನೀವು ಈ ಫೀಲ್ಡ್ ಅಲ್ಲಿ ಇದ್ದೀರಿ. 93 2025 ಚೆನ್ನಾಗಿ 25 ಚೆನ್ನಾಗಿ ತಳ್ಳಿದಿರಾ. ತಳ್ಳಿರೋದಲ್ಲ, ಕಲ್ತಿದೀವಿ. 7 ಬೀಳುಗಳು ನೋಡಿದೀವಿ. ಸಖತ್ ಮಜಾ ಮಾಡಿದೀನಿ ನಾನಾದ್ರೆ. ಸೊ 76ನೇ ಇಸ್ವಿನೂ ಕೂಡ ನಿಮ್ಗೆ ಇದೇ ತರ ನಗು 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 ಸುನು ನಗು ಸುನು ನಗು ನಗು ಸುನು ನಗು ಸುನು ಅನ್ನೋ ತರ ಇರ್ಲಿ. ನಗ್ತಾ ಇರಿ, ನಗಿಸ್ತಾ ಇರಿ. 2025ನೇ ಇಸ್ವಿನ ನೀವು ಮೆಲ್ಕ್ ಹಾಕೊಂಡ್ರೆ ಸಿಹಿ ಮತ್ತೆ ಕಹಿ ಘಟನೆ ಏನು ಮೆಲ್ಕ್ ಹಾಕ್ಬೋದು?